ಇದು ಹಾಸನ್ ಮೇಲೆ ಹೋಗುತ್ತೋ ಮೈಸೂರ್ ಮೇಲೆ ಹೋಗುತ್ತೋ? ರೋಡ್ ಮೇಲೆ ಹೋಗುತ್ತೆ. ನೀನೆಲ್ಲ ಹೋಗ್ಬೇಕು ಹೇಳ? ಬೆಂಗಳೂರಿಗೆ ಸರ್, ಫಸ್ಟ್ ಟೈಮ್ ಹಳ್ಳಿ ಬಿಟ್ಟು ಸಿಟಿ ಹೋಗ್ತಾ ಇದೀನಿ. ನೀವು ದಿನ ಸಿಟಿಗೆ ಓಡಾಡ್ತಿರ್ತೀರಲ್ಲ, ಬೆಂಗಳೂರು ಸಿಟಿ ಹೇಗಿರುತ್ತೆ ಸರ್? ಅಲ್ಲೊಂದು ಇಲ್ಲೊಂದು ಮನೆ ನೋಡಿರೋ ಮೈ ಡಿಯರ್ ವಿಲೇಜ್ ಬಾಯ್. ಬೆಂಗಳೂರು ಸಿಟಿ ನಿಮ್ಮೂರ್ ತರ ಅಲ್ಲ, ಅದೊಂದು ದೊಡ್ಡ ಸಮುದ್ರ. ನಿಮ್ಮೂರಲ್ಲಿ 20 ರೂಪಾಯಿ ಉಳ್ಸಕ್ಕೋಸ್ಕರ 20 ನಿಮಿಷ ನಡೀತಾರೆ, ಅಲ್ಲಿ 20 ನಿಮಿಷ ಉಳ್ಸಕ್ಕೋಸ್ಕರ 20 ರೂಪಾಯಿ ಖರ್ಚು ಮಾಡ್ತಾರೆ. ಎಲ್ರು ಬ್ಯುಸಿಯಾಗಿ ಓಡಾಡ್ತಿರ್ತಾರೆ, ಆದ್ರೆ ಯಾರು ಟೈಮಿಗೆ ಸರಿಯಾಗಿ ಬರಲ್ಲ. ಸೋಷಿಯಲಿ ಕನೆಕ್ಟ್ ಆಗಿರ್ತಾರೆ, ಪ್ರಾಕ್ಟಿಕಲಿ ಒಂಟಿ ಆಗಿರ್ತಾರೆ, ಮೆಂಟಲಿ ಡಿಸ್ಟರ್ಬ್ ಆಗಿರ್ತಾರೆ. ಪ್ರಾಬ್ಲಮ್ ನ ಫೇಸ್ ಮಾಡಕ್ಕಾಗದೆ ಫೇಸ್ಬುಕ್ ಅಲ್ಲಿ ಹಾಕ್ತಾರೆ. ಕನ್ನಡನ ಉಳ್ಸಿ ಬೆಳೆಸಿ ಅಂತಾರೆ, ಆದ್ರೆ ಅವರೇ ಬಳಸಲ್ಲ. ಸ್ಮಾರ್ಟ್ ಫೋನ್ ಇರೋರು ಲೈಫ್ ಈಸ್ ಬೋರಿಂಗ್ ಅಂತ ಹಾಕ್ತಾರೆ, ಸ್ಲಮ್ಮಲ್ಲಿ ಇರೋರು ಲೈಫ್ ಈಸ್ ಬ್ಯೂಟಿಫುಲ್ ಅಂತ ಎಂಜಾಯ್ ಮಾಡ್ತಿರ್ತಾರೆ. ಫೋನ್ ಬಿದ್ರೆ ಅಳ್ತಾರೆ, ಫ್ರೆಂಡ್ಸ್ ಬಿದ್ರೆ ನಗ್ತಾರೆ, ಸಿಗ್ನಲ್ ಲೈಟ್ ಬಿದ್ರು ಕಾರ್ ನಿಲ್ಸಲ್ಲ, ಬೆಕ್ಕಡ ಬಂದ್ರೆ ಕಾರ್ ನಿಲ್ಲಿಸ್ತಾರೆ. ದುಡ್ಡಿಲ್ದೇ ಇರೋರು ದನ ಕಾಯ್ತಿರ್ತಾರೆ, ದುಡ್ಡಿರೋರು ನಾಯಿ ಕಾಯ್ತಿರ್ತಾರೆ. ಶೂಗಳನ್ನ ಎಸಿ ರೂಮ್ ಅಲ್ಲಿ ಇಟ್ ಮಾಡ್ತಿರ್ತಾರೆ, ತಿನ್ನೋ ತರಕಾರಿನ ರೋಡಲ್ಲಿ ಇಟ್ ಮಾಡ್ತಿರ್ತಾರೆ. ಫ್ಯಾಮಿಲಿ ಡಿಟ್ಯಾಚ್ ಆಗಿರುತ್ತೆ, ಟಾಯ್ಲೆಟ್ ಅಟ್ಯಾಚ್ ಆಗಿರುತ್ತೆ. ಬಡವರು ದುಡ್ಡಿಲ್ದೆ ತರಕಾರಿನ ಬೇಯಿಸ್ಕೊಂಡು ತಿಂತಾರೆ, ಶ್ರೀಮಂತರು ಅದೇ ತರಕಾರಿನ ಹೋಗಿ 5 ಸ್ಟಾರ್ ಹೋಟ್ಲಲ್ಲಿ ತಿಂತಾರೆ. ಕರುಣೆ ಇಲ್ದೇ ಇರೋರ್ಗೆ ಕೋಟಿ ಆಸ್ತಿ, ಆಸ್ತಿನೇ ಇಲ್ದೇ ಇರೋರ್ಗೆ ಕರುಣೆ ಜಾಸ್ತಿ. ದುಡ್ಡು ಸಂಪಾದನೆ ಮಾಡಕ್ಕೋಸ್ಕರ ಆರೋಗ್ಯ ನಾಳ್ ಮಾಡ್ಕೋತಾರೆ, ಮತ್ತೆ ಆರೋಗ್ಯ ಸಂಪಾದನೆ ಮಾಡಕ್ಕೋಸ್ಕರ ದುಡ್ಡು ನಾಳ್ ಮಾಡ್ಕೋತಾರೆ. ಫೈನಲ್ ಆಗಿ ಹೇಳ್ಬೇಕು ಅಂದ್ರೆ ಅಲ್ಲಿ ಊಟ ಸಿಗದೆ ಒದ್ದಾಡೋರ್ಗಿಂತ ಪ್ರೀತಿ ಸಿಗದೆ ಪರದಾಡೋರೇ ಜಾಸ್ತಿ. ದಿಸ್ ಇಸ್ ಬೆಂಗಳೂರು.